Welcome to Commerce Guru. ಸಂಸ್ಥೆಗಳಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯ ಶಕ್ತಿ. ಸಂಸ್ಥೆಯಲ್ಲಿ ನೀವು ಅಂತಹ ಕಚೇರಿಯ ಕಲ್ಪನೆ ಮಾಡಿ, ಅಲ್ಲಿ ವಿಭಿನ್ನ ಹಿನ್ನೆಲೆಗಳು, ಸಂಸ್ಕೃತಿಗಳು ಮತ್ತು ದೃಷ್ಟಿಕೋನಗಳ ಜನರು ಒಟ್ಟಾಗಿ ಕೆಲಸ ಮಾಡುತ್ತಾರೆ. ಹೊಸ ಆಲೋಚನೆಗಳು ಹುಟ್ಟುತ್ತವೆ, ಹೊಸ ಪರಿಹಾರಗಳು ಹೊರಬರುತ್ತವೆ. ಇದು ಮನಮೋಹಕವಾಗಿದೆಯಲ್ಲವೇ? ಇದು ಸಾಂಸ್ಕೃತಿಕ ವೈವಿಧ್ಯತೆಯ ಶಕ್ತಿ. ಇಂದು ನಾವು ಇದನ್ನು ಸಾಧಾರಣ ವಿಷಯವಾಗಿ ನೋಡದೆ, ಯಾಕೆ ಇದು ಪ್ರಪಂಚದಾದ್ಯಂತದ ಕಂಪನಿಗಳಿಗೆ ಗೇಮ್ ಚೇಂಜರ್ ಆಗಿದೆ ಎಂಬುದನ್ನು ಕಂಡುಹಿಡಿಯಲಿದ್ದೇವೆ. ನೀವು ಸಹ ವೈವಿಧ್ಯತೆ ಮತ್ತು ಒಳಗೊಳ್ಳುವಿಕೆಯ ಶಕ್ತಿಯನ್ನು ಅನ್ಲಾಕ್ ಮಾಡಲು ಸಿದ್ಧರಾಗಿದ್ದರೆ, ಲೈಕ್ ಬಟನ್ ಒತ್ತಿ ಮತ್ತು ಪ್ರಾರಂಭಿಸೋಣ. ಸಾಂಸ್ಕೃತಿಕ ವೈವಿಧ್ಯ ಎಂದರೇನು? ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆಯ ಅರ್ಥ ಎಂದರೆ, ಭಿನ್ನ ಸಂಸ್ಕೃತಿಗಳಿಂದ ಬರುವ ಜನರು ಒಂದೇ ತಂಡದಲ್ಲಿ ಕೆಲಸ ಮಾಡುವುದು. ಇದು ಕೇವಲ ಜನಾಂಗ, ಭಾಷೆ ಅಥವಾ ಧರ್ಮವಷ್ಟೇ ಅಲ್ಲ. ಇದು ವಿಚಾರಶೈಲಿ, ಸಂಪ್ರದಾಯಗಳು, ಮೌಲ್ಯಗಳು ಮತ್ತು ವರ್ತನೆಯಲ್ಲಿಯೂ ವ್ಯತ್ಯಾಸವನ್ನು ಒಳಗೊಂಡಿದೆ. ವೈವಿಧ್ಯಮಯ ತಂಡಗಳು ಸಮ ಉತ್ತಮ ಚರ್ಚೆಗಳು, ಹೊಸ ಪರಿಹಾರಗಳು, ಹೆಚ್ಚು ಕ್ರಿಯಾತ್ಮಕ ನಿರ್ಧಾರಗಳು. ಇಂದಿನ ಜಾಗತಿಕ ಜಗತ್ತಿನಲ್ಲಿ ವೈವಿಧ್ಯತೆಯನ್ನು ಕಡೆಗಣಿಸುವ ಸಂಸ್ಥೆಗಳು ಹೊಂಚು ಹಾಕಿದಂತಾಗುತ್ತದೆ. ಹೀಗಾಗಿ ಇದು ಒಂದು ಆಯ್ಕೆಯಲ್ಲ, ಅದು ಅಗತ್ಯ. ಸಾಂಸ್ಕೃತಿಕ ವೈವಿಧ್ಯತೆ ಏಕೆ ಅಗತ್ಯ? ಒಂದಕ್ಕಿಂತ ಎರಡು ತಲೆಗಳು ಉತ್ತಮ ಎಂಬ ಗಾದೆ ನಿಮಗೆ ಗೊತ್ತೇ? ಅದನ್ನು ವೈವಿಧ್ಯಮಯ ದೃಷ್ಟಿಕೋನಗಳಿಗೆ ಅನ್ವಯಿಸಿದರೆ, ಸೃಜನಶೀಲತೆ ಮತ್ತು ಹೊಸತನ, ವಿಭಿನ್ನ ನೋಟಗಳು ಹೊಸ ಆವಿಷ್ಕಾರಗಳಿಗೆ ಕಾರಣವಾಗುತ್ತವೆ. ಅಂಕಿಅಂಶ: ಜನಾಂಗೀಯ ವೈವಿಧ್ಯತೆಯ ಟಾಪ್ ಕ್ವಾರ್ಟೈಲ್ನ ಕಂಪನಿಗಳು 35% ಹೆಚ್ಚು ಯಶಸ್ಸು ಕಾಣುತ್ತವೆ. ಮಕೆನ್ಸಿ 2020. ತೃಪ್ತಿ ಮತ್ತು ತೊಡಗಿಕೊಳ್ಳುವಿಕೆ. ನೌಕರರು ಮೌಲ್ಯಯುತ, ಗೌರವಿತ ಅನ್ನಿಸುತ್ತಾರೆ. ಅದರ ಫಲವಾಗಿ ಉತ್ಪಾದಕತೆ ಹೆಚ್ಚುತ್ತದೆ. ಹೊಂದಿಕೊಳ್ಳುವಿಕೆ: ವೈವಿಧ್ಯಮಯ ಸಂಸ್ಥೆಗಳು ಮಾರುಕಟ್ಟೆ ಬದಲಾವಣೆಗೆ ವೇಗವಾಗಿ ಪ್ರತಿಕ್ರಿಯಿಸುತ್ತವೆ. ವೈವಿಧ್ಯತೆಯ ಸವಾಲುಗಳು. ಹೌದು, ವೈವಿಧ್ಯತೆ ಎಲ್ಲಿದ್ದರೂ ಸವಾಲುಗಳಿಲ್ಲದೆ ಇರುವುದಿಲ್ಲ. ಆದರೆ ಪ್ರತಿ ಸವಾಲು ಒಂದು ಅವಕಾಶವಾಗಬಹುದು. ಸಂವಹನದ ವ್ಯತ್ಯಾಸ. ಭಾಷೆ ಅಥವಾ ಟೋನ್ನ ಭಿನ್ನತೆ ಅರ್ಥದ ದೋಷಕ್ಕೆ ಕಾರಣವಾಗಬಹುದು. ಅಜ್ಞಾನ ಪೂರ್ವಗ್ರಹ. ಕೆಲವೊಮ್ಮೆ ನಾವು ನಮ್ಮಂತದ್ದಾರಿಗೆ ಹೆಚ್ಚು ಒಲವು ತೋರಬಹುದು. ಬದಲಾವಣೆಗೆ ಪ್ರತಿರೋಧ. ಹೊಸ ಸಂಸ್ಕೃತಿಗಳನ್ನು ಅಳವಡಿಸಿಕೊಳ್ಳುವಲ್ಲಿ ಕೆಲವು ಜನ ಹಿಂಜರಿಯಬಹುದು. ಇವು ತಂಡದ ಮನೋಬಲ ಕಡಿಮೆ ಮಾಡಬಹುದು. ಆದರೆ ಇದನ್ನು ದಾಟಲು ಅರಿವು ಸಂಕಲನ, ಶಿಕ್ಷಣ ಸಂಕಲನ, ನಾಯಕತ್ವದ ಬದ್ಧತೆ ಅಗತ್ಯ. ಒಳಗೊಂಡಿರುವ ಕೆಲಸದ ವಾತಾವರಣವನ್ನು ನಿರ್ಮಿಸುವುದು ಹೇಗೆ? 1. ನೀತಿ ರೂಪಿಸು, ನ್ಯಾಯಯುತ ನೇಮಕಾತಿ, ಬಡ್ತಿ, ವೇತನಕ್ಕೆ ನಿಷ್ಪಕ್ಷಪಾತತೆ. 2. ಸಂವಹನವನ್ನು ಉತ್ತೇಜಿಸು, ಭಾಷಾ ಬೆಂಬಲ, ಸಾಂಸ್ಕೃತಿಕ ಸಂಭಾಷಣೆ. 3. ತರಬೇತಿಯಲ್ಲಿ ಹೂಡಿಕೆ ಮಾಡು, ವೈವಿಧ್ಯತೆ, ಪಕ್ಷಪಾತ ಅರಿವು, ಆಲೋಚನೆಯ ತರಬೇತಿ. 4. ಮಾರ್ಗದರ್ಶನ ನೀಡು, ಪ್ರಾತಿನಿಧ್ಯ ಕಡಿಮೆಯಿರುವ ಉದ್ಯೋಗಿಗಳಿಗೆ ಬೆಂಬಲ. ಒಳಗೊಳ್ಳುವಿಕೆಯು ಎಲ್ಲರಿಗೂ ಸ್ಥಳ ನೀಡುತ್ತದೆ. ಇದು ಕೇವಲ ನೀತಿಯಲ್ಲ, ಇದು ನಿಮ್ಮ ಸಂಸ್ಥೆಯ ಡಿಎನ್ಎ ಆಗಬೇಕು. ನಾಯಕತ್ವದ ಪಾತ್ರ. ವೈವಿಧ್ಯತೆ ಮೇಲ್ಮಟ್ಟದಿಂದ ಆರಂಭವಾಗಬೇಕು. 79% ಕಾರ್ಯನಿರ್ವಾಹಕರು ವೈವಿಧ್ಯತೆ ಯಶಸ್ಸಿಗೆ ಚಾಲಕ ಎಂದು ನಂಬಿದ್ದಾರೆ. ಡೆಲಾಯ್ಟ್ 2021. ಯಶಸ್ವಿ ನಾಯಕರು ತಮ್ಮ ಕೆಲಸದ ಮೂಲಕ ವೈವಿಧ್ಯತೆಯನ್ನು ಹೆಚ್ಚಿಸುತ್ತಾರೆ. ವೈವಿಧ್ಯಮಯ ತಂಡಗಳನ್ನು ನಿರ್ಮಿಸುತ್ತಾರೆ. ಗುರಿಗಳನ್ನು ನಿಗದಿಪಡಿಸಿ ಪ್ರಗತಿಯನ್ನು ಟ್ರ್ಯಾಕ್ ಮಾಡುತ್ತಾರೆ. ನಾಯಕತ್ವವಿಲ್ಲದ ವೈವಿಧ್ಯತೆ ಕೇವಲ ತೋರಿಕೆಯಾಗಬಹುದು, ಆದರೆ ಬದ್ಧ ನಾಯಕರು ಅದನ್ನು ನಿಜವಾದ ಬದಲಾವಣೆಯಾಗಿ ರೂಪಿಸಬಹುದು. ವೈವಿಧ್ಯತೆಯ ಪರಿಣಾಮವನ್ನು ಅಳೆಯುವುದು ಹೇಗೆ? ನಿಮ್ಮ ವೈವಿಧ್ಯತೆಯ ಪ್ರಯತ್ನಗಳು ಕೆಲಸ ಮಾಡುತ್ತಿವೆಯೇ ಎಂದು ನಿಮಗೆ ಹೇಗೆ ಗೊತ್ತು? ಸರಳ ಡೇಟಾವನ್ನು ಟ್ರ್ಯಾಕ್ ಮಾಡಿ. ಪ್ರಮುಖ ಮಾಪನಗಳು: ಉದ್ಯೋಗಿಗಳ ಒಳಗೊಳ್ಳುವಿಕೆ ಮತ್ತು ತೃಪ್ತಿ ಸಮೀಕ್ಷೆಗಳು, ವೈವಿಧ್ಯತೆಯ ಉದ್ಯೋಗಿಗಳ ಉಳಿಸಿಕೊಳ್ಳುವ ದರಗಳು, ನಾಯಕತ್ವ ಪ್ರಾತಿನಿಧ್ಯ ಮತ್ತು ಪ್ರಚಾರ ಪ್ರವೃತ್ತಿಗಳು. ವೈವಿಧ್ಯತೆಯ ತಂತ್ರಗಳನ್ನು ನಿಯಮಿತವಾಗಿ ನಿರ್ಣಯಿಸುವುದು ಮತ್ತು ಹೊಂದಿಸುವುದು ದೀರ್ಘಕಾಲೀನ ಯಶಸ್ಸನ್ನು ಖಚಿತಪಡಿಸುತ್ತದೆ. ಕೇಸ್ ಸ್ಟಡಿಗಳು. ವೈವಿಧ್ಯತೆಯಲ್ಲಿ ಗೆದ್ದ ಕಂಪನಿಗಳು. ಗೂಗಲ್ ಮತ್ತು ಮೈಕ್ರೋಸಾಫ್ಟ್. ನೇಮಕಾತಿ, ನಾಯಕತ್ವದಲ್ಲಿ ವೈವಿಧ್ಯತೆಗೆ ಆದ್ಯತೆ. ಸೇಲ್ಸ್ಫಾರ್ಸ್. ವೇತನ ಪಾರದರ್ಶಕತೆ. Thanks for watching.